ಸ್ಟಾರ್ಟ್ ಮಾಡಿದಾಗ ಸೋಲು ಆದರೆ ಆ ಸೋಲಿನಿಂದಾಗಿ ಎಲ್ಲೂ ಕೂಡ ಕಂಗೆಡಲಿಲ್ಲ. ಆ ಸೋಲನ್ನು ಚಾಲೆಂಜ್ ಆಗಿ ಸ್ವೀಕರಿಸಿದಂಥ ಹುಡುಗ ತನೀಶ್. ಆರ್ಮ್ ರೆಸ್ಲಿಂಗ್ ಅನ್ನೋದು ಕಲೆ ಯಾರಿಂದ ಎಲ್ಲರಿಂದನೂ ಮಾಡೋಕ್ಕಾಗಲ್ಲ. ಒಂದು ಪಾಯಿಂಟ್ ಆಫ್ ಮ್ಯಾಟರಲ್ಲಿ ಕೈ ಒಡೆದೋಗೋ ಸಾಧ್ಯವೂ ಇರೋದೆ. ಒಂದು ದೊಡ್ಡ ಲೆವೆಲ್ಗೆ ಇದ್ದೀನಿ ಅಂದರೆ ನಮ್ಮ ಕರ್ನಾಟಕ ಜನನೇ ಕಾರಣ, ಕರ್ನಾಟಕ ಮಣ್ಣೇ ಕಾರಣ. ಸೊ ಯಾವಾಗಲೂ ನಾನು ಕರ್ನಾಟಕದ ವಿಶ್ವಾಸಿ ಅಂತಲೇ ಹೇಳ್ತಿದ್ದೀನಿ. ನಾನು ಆರ್ಮ್ ರೆಸ್ಲರ್ಗೂ ಒಂದು ಬಾಡಿ ಬಿಲ್ಡರ್ಗೂ ಕಾಂಪಿಟೇಷನ್ ಅನ್ನೋದು ಆಗುವಾಗ 100% ಖಚಿತವಾಗಿ ಹೇಳ್ತೀನಿ, ಒಂದು ಆರ್ಮ್ ರೆಸ್ಲರ್ ಗೆಲ್ತಾನೆ ಅಂತ. ಕಷ್ಟ ಇಲ್ಲದೆ ಯಾವುದೇ ಕಾರಣಕ್ಕೂ ಸಕ್ಸಸ್ ಅನ್ನೋದು ಯಾರಿಗೂ ಸಿಗೋದೇ ಇಲ್ಲ. ಫ್ರೆಂಡ್ಸ್ನ ಪೂರ ಮಸ್ತ್ ಸಪೋರ್ಟ್ ಇತ್ತಾರೆ. ಮೈನ್ ಕುಡ್ಲದ ಜನ ಅಂದ ಪನೋಲಿ ಎಡ್ಡೆ ಸಪೋರ್ಟ್ ಕೊರಿ ಇರ್ಬೇಕ. ಅಕ್ಕಲೆ ತುಳು ಪೂರ ಕಲ್ಪಾದೀನಿ ಅಂಕ್ ಇತ್ತೆ ಎಡ್ಡೆ ತುಳು ಪಾತೆ ಇರುವೆ ಬಕ್ಕ ಕನ್ನಡಲ್ಲ ಎಡ್ಡೆ ಬರ್ಕೊಂಡೆ ಅಂಕೆ 8 months ಹಿಡಿದು ತುಳುಲ ಕಲ್ತೆ. ಅರವಿಂದ್ ಬೋಲಾರ್ ಅಣ್ಣನ ವೀಡಿಯೋಸ್ ಪೂರ ತೂದು ಚೂರು ಕಲ್ತೀನಿ ತುಳು. ಪಡೀಲ್ ನವೀನ್ ಅಣ್ಣ ಬಕ್ಕ ಅರವಿಂದ್ ಬೋಲಾರ್ ಅಣ್ಣ ಇಷ್ಟ ಮಸ್ತ್ ಅಂಕ್. ತುಳು ಮೂವೀಸ್ ತುಪ್ಪಿಜಿ ಇಂಥ ಕಾಮಿಡಿ ಸೀರೀಸ್ ಮಾತ್ರ ತೂಪೆ. ಅವು ತುಳು ಕಲ್ಪರೆ ಅಂಕ್ ಮಸ್ತ್ ಹೆಲ್ಪ್ ಆಯ್ತು. ನೈಟ್ ಮಲಗೋ ಅಷ್ಟೊಳಗೆ 1-2 ಗಂಟೆ ಆಗುತ್ತೆ. ಸೊ ಐ ಆಮ್ ಸ್ಯಾಕ್ರಿಫೈಸಿಂಗ್ ಮೈ ಓನ್ ಯೂತ್ಹುಡ್ ಅಂತಲೇ ಹೇಳ್ಬೋದು ಫಾರ್ ದಿಸ್ ಸಕ್ಸಸ್ ಅಂತ. ಫ್ರೀ ಟೈಮ್ ಅನ್ನೋದು ಈಗ ಸ್ವಲ್ಪ ಹಾರ್ಡ್ ಆಗಿದೆ ಲೈಫಲ್ಲಿ. ಇವ್ರ ಜೊತೆಗೆ ನೀವು ಚಾಲೆಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತಂದರೆ ಇವರು ಭುಜಬಲ ಪರಾಕ್ರಮಿ ಅಂತ ಕರಿಬೋದು ಇವರನ್ನು. ಯಾಕೆಂತಂದರೆ ಯಾರು ಕೈ ಕೊಟ್ಟರು ಅದನ್ನು ಬಗ್ಗಿಸಿ ನಾನು ಟ್ರೋಫಿ ಗೆಲ್ಲುವಂಥ ತಾಕತ್ವಾಲ. ಇದು ಕರ್ನಾಟಕದ ನಂಬರ್ 1 ಆರ್ಮ್ ರೆಸ್ಲಿಂಗ್ ಪಟು. ಆದರೆ ಇವರು ತಮಿಳ್ನಾಡಿನವರು. ಪಟ ಅಂತ ಕನ್ನಡ ಮಾತಾಡ್ತಾರೆ, ಸೂಪರಾಗಿ ತುಳು ಮಾತಾಡ್ತಾರೆ. ಕೇವಲ 4 ವರ್ಷದಲ್ಲಿ ಕಲ್ತಿರುವಂತಹ ತನೀಶ್ ವಾಲೆ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ತೆ, ಹೇಗಿದ್ದೀರಿ? ನಮಸ್ಕಾರ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅನಿಸುತ್ತೆ. ಓಕೆ, ಏನಿದೆ ಆರ್ಮ್ ರೆಸ್ಲಿಂಗ್ ಅಂದರೆ ಏನು ಸರ್? ದಾಮೋದರ್ ಸರ್, ಆರ್ಮ್ ರೆಸ್ಲಿಂಗ್ ಅಂದರೆ ಅದೊಂದು ಕೈಂಡ್ ಆಫ್ ಅಂಡರ್ರೇಟೆಡ್ ಸ್ಪೋರ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಆರ್ಮ್ ರೆಸ್ಲಿಂಗ್ ಅನ್ನೋದು ಕಲೆ ಯಾರಿಂದ ಎಲ್ಲರಿಂದನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಇದರಲ್ಲಿ ಒಂದು ಸರ್ಟನ್ ರಿಸ್ಕ್ ಸಿಚುವೇಟ್ ಆಗಿರುತ್ತೆ. ಹಂಗಂದರೆ ಒಂದು ಪಾಯಿಂಟ್ ಆಫ್ ಮ್ಯಾಟರಲ್ಲಿ ಕೈ ಒಡೆದೋಗೋ ಸಾಧ್ಯವೂ ಇರೋದೆ. ಹಂಗಂದರೆ ನಾವೀಗ ಏನು ಮಾಡಬೇಕಂದ್ರೆ ಬೇಸಿಕ್ಸ್ ಅನ್ನೋದು ಕಲಿಬೇಕು. ಸೊ ನಾಟ್ ಎವ್ರಿ ಒನ್ ಕ್ಯಾನ್ ಡೂ ಆರ್ಮ್ ರೆಸ್ಲಿಂಗ್. ಸೊ ಆರ್ಮ್ ರೆಸ್ಲಿಂಗ್ ಅನ್ನೋದು ಒಂದು ಅಂಡರ್ರೇಟೆಡ್ ಸ್ಪೋರ್ಟ್ಸ್. ಈಗ ಡೆವಲಪ್ ಆಗ್ತಿದೆ ಕರ್ನಾಟಕದಲ್ಲಿ. ಈಗೀಗ ನಮ್ಮ ಸೂರಜ್ ಸರಿಂದ ಡೆವಲಪ್ ಬರ್ತಾ ಇದೆ. ಸೊ ಎಲ್ರಿಗೂ ಫೆಮಿಲಿಯರ್ ಇಲ್ಲ, ಆದರೆ ಇನ್ನು ಸದ್ಯದಲ್ಲಿ ತುಂಬ ಫೆಮಿಲಿಯರ್ ಆಗ್ಬೋದು ಅಂತ ನನ್ನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಓಕೆ, ನೀವೀಗ ಆರ್ಮ್ ರೆಸ್ಲಿಂಗ್ ಕರ್ನಾಟಕಕ್ಕೆ ಬಂದ ನಂತರ ಹೇಗೆ, ಇಲ್ಲಿ ಯಾರು ನಿಮ್ಗೆ ಸಪೋರ್ಟು, ಅಥವಾ ನೀವು ಎಲ್ಲಿ ತಮಿಳ್ನಾಡಲ್ಲೇ ಕಲಿತಿದ್ರಾ? ಇಲ್ಲ, ತಮಿಳ್ನಾಡಲ್ಲಿ ಜಸ್ಟ್ ನಾನೊಂದು ನಾರ್ಮಲ್ ಪರ್ಸನ್. ನಾನೀಗ ಇಂದು ಒಂದು ದೊಡ್ಡ ಲೆವೆಲ್ಗಿದ್ದೀನಿ ಅಂದರೆ, ದೊಡ್ಡ ಲೆವೆಲ್ ಅಂದರೆ ನನ್ನ ಪ್ರಕಾರ ಇದೊಂದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು. ಒಂದು ದೊಡ್ಡ ಲೆವೆಲ್ಗಿದ್ದೀನಿ ಅಂದರೆ ನಮ್ಮ ಕರ್ನಾಟಕ ಜನನೇ ಕಾರಣ, ಕರ್ನಾಟಕ ಮಣ್ಣೇ ಕಾರಣ. ಸೊ ಯಾವಾಗಲೂ ನಾನು ಕರ್ನಾಟಕದ ವಿಶ್ವಾಸಿ ಅಂತಲೇ ಹೇಳ್ತಿದ್ದೀನಿ. ನಾನು ನಮ್ಮ ಸೂರಜ್ ಸರ್ ಅಂತ, ಸೂರಜ್ ಆಚಾರ್ಯ ಅಂತ, ಅವರಿಂದ ಆರ್ಮ್ ರೆಸ್ಲಿಂಗ್ ಕಲ್ತಿದ್ದು. ಮತ್ತು ಅದ್ರ ಜೊತೆ ನಮ್ಮ ಶಶಿ ಅಂತ ಇದ್ದಾರೆ, ನಮಗೂ ಕೋಚ್, ಅವರು ಬೆಂಗಳೂರಲ್ಲಿರೋದು. ಸೊ ಅವ್ರು ನಮಗೆ ಬ್ಯಾಕ್ ಬೋನ್ ಆಗಿದ್ದು, ನಮಗೆ ಆರ್ಮ್ ರೆಸ್ಲಿಂಗ್ ಹೇಳ್ಕೊಟ್ಟು ಈ ಲೆವೆಲ್ಗೆ ತಂದಿದ್ದಾರೆ. ಓಕೆ, ಈಗ ಮಂಗಳೂರಲ್ಲಿ ಎಲ್ಲಿ ನೀವು ಟ್ರೈನಿಂಗ್ ಎಲ್ಲ ಮಾಡೋದು? ಸರ್, ಈಗ ಮಂಗಳೂರಲ್ಲಿ ನಾನು ಆಟಮ್ ಫಿಟ್ನೆಸ್ಸಲ್ಲಿ ಟ್ರೈನ್ ಮಾಡ್ತಾ ಇದ್ದೀನಿ. ಇಲ್ಲಿ ಮಣ್ಣಗುಡ್ಡ ಅಲ್ಲಿದೆ, ಅಲ್ಲಿ ಬಲ್ಲಾಲ್ ಬಾಗ್ ಹತ್ರ. ಸೊ ಎವ್ರಿ ಸೆಷನ್ಸ್ ಅಲ್ಲೇ ಮಾಡ್ತೀನಿ. ಸೊ ನಿಟ್ಟೆ ಹಾಸ್ಟೆಲ್ಲು ನಮಗೆ ಜಿಮ್ಮೆಲ್ಲ ಪ್ರೊವೈಡ್ ಮಾಡಿದೆ. ಸೊ ಐಲ್ ಬಿ ಟ್ರೈನಿಂಗ್ ದೇರ್ ಮೋಸ್ಟ್ ಆಫ್ ದ ಫ್ರೀಕ್ವೆಂಟ್ ಟೈಮ್ಸ್. ಸೊ ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ನಮ್ಮ ಹತ್ರ ಎಕ್ವಿಪ್ಮೆಂಟ್ಸ್ ಇಲ್ಲ, ಏನೂ ಇಲ್ಲ. ಸೊ ಬೇಸಿಕಲಿ ಆರ್ಮ್ ರೆಸ್ಲಿಂಗ್ ಅನ್ನೋದು ತುಂಬ ಒಂದು ಡಿಫ್ರೆಂಟ್ ಸ್ಪೋರ್ಟ್ ದಾಮೋದರ್ ಸರ್. ಯಾಕಂದರೆ ಇಟ್ ಡಸಂಟ್ ಡಿಪೆಂಡ್ ಅಪಾನ್ ಸೈಜ್ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಬಾಡಿ ಬಿಲ್ಡರ್ಗೂ ಒಂದು ಆರ್ಮ್ ರೆಸ್ಲರ್ಗೂ ಕಂಪೇರ್ ಮಾಡಿ ನೋಡಿದರೆ, ಬಾಡಿ ಬಿಲ್ಡರ್ ತುಂಬ ದೊಡ್ಡದಾಗಿರ್ತಾನೆ, ಆರ್ಮ್ ರೆಸ್ಲರ್ಸ್ ತುಂಬ ಸಣ್ಣಕ್ಕಿರ್ತಾರೆ. ಹಂಗಂದರೆ ವಿ ಕೆನಾಟ್ ಐಡೆಂಟಿಫೈ ಆ ಥರ ನೋಡಬೇಕಾದ್ರೆ ಒಂದು ಆರ್ಮ್ ರೆಸ್ಲರ್ಗೂ ಒಂದು ಬಾಡಿ ಬಿಲ್ಡರ್ಗೂ ಕಾಂಪಿಟೇಷನ್ ಅನ್ನೋದು ಆಗುವಾಗ 100% ಖಚಿತವಾಗಿ ಹೇಳ್ತೀನಿ, ಒಂದು ಆರ್ಮ್ ರೆಸ್ಲರ್ ಗೆಲ್ತಾನೆ ಅಂತ. ಯಾಕಂದರೆ ಆರ್ಮ್ ರೆಸ್ಲಿಂಗ್ ಅನ್ನೋದು ಸೈಜ್ ಮೇಲೆ ಡಿಪೆಂಡ್ ಅಲ್ಲ. ಒಬ್ಬ ಹುಡುಗ ತುಂಬ ದಪ್ಪ ಇದ್ದಾನಂದರೆ, ಸೊ ಇಟ್ ಡಸಂಟ್ ಮೀನ್ ದಟ್ ಹಿ ವಿನ್ಸ್. ಸೊ ನಮಗೆ ಸಾಕಷ್ಟು ಒಂದು ಟ್ರೈನಿಂಗ್ ಇರಬೇಕು, ಅದ್ರ ಜೊತೆ ಮೆಂಟಲ್ ಕೆಪಬಿಲಿಟಿ ಇರಬೇಕು ಆರ್ಮ್ ರೆಸ್ಲಿಂಗ್ ಅನ್ನೋದು ಮಾಡಬೇಕಂದ್ರೆ. ಓಕೆ, ಈಗ ನೀವು ಯಾಕೆ ಆರ್ಮ್ ರೆಸ್ಲಿಂಗನ್ನೇ ಚೂಸ್ ಮಾಡಿದ್ದು? ಹೇಗೆ ನಿಮಗೆ ಇದನ್ನೇ ಮಾಡಬೇಕು? ಇನ್ಸ್ಪಿರೇಷನ್ ಯಾರು? ಇನ್ಸ್ಪಿರೇಷನ್ ಅಂತ ಸದ್ಯಕ್ಕೆ ಯಾರೂ ಇಲ್ಲ. ಹಂಗಂದರೆ ಇದೊಂದು ಸೆಲ್ಫ್ ಇಂಟ್ರೆಸ್ಟ್ ಥರ ನಾನು ಬಿಲ್ಡ್ ಮಾಡ್ಕೊಂಡಿದ್ದು. ಹಂಗಂದರೆ ಐ ವಾಸ್ ಇನ್ ಟು ವೇರಿಯಸ್ ಫೀಲ್ಡ್ಸ್. ಹಂಗಂದರೆ ನಾನು ಆರ್ಮ್ ರೆಸ್ಲಿಂಗ್ ಬರೋಕ್ಕೆ ಮುಂಚೆ ನಾನು ಒಂದು ಇಂಟರ್ನ್ಯಾಷನಲ್ ಸರ್ಟಿಫೈಡ್ ಫಿಟ್ನೆಸ್ ಕೋರ್ಸ್ ಮಾಡಿದೆ. ಸೊ ನಾನೊಂದು ನ್ಯೂಟ್ರಿಷನಿಸ್ಟ್ ಮತ್ತು ಇಂಟರ್ನ್ಯಾಷನಲ್ ಸರ್ಟಿಫೈಡ್ ಟ್ರೈನರ್. ಐ ವಾಸ್ ಟ್ರೈನ್ ಫ್ರಮ್ ಇಂಡಿಯನ್ ಅಕಾಡೆಮಿ ಆಫ್ ಫಿಟ್ನೆಸ್ ಆ್ಯಂಡ್ ಟ್ರೈನಿಂಗಲ್ಲಿ ಟ್ರೈನ್ ಆಗಿದ್ದೀನಿ. ನಾನು ಒಂದು ಟ್ರೈನರ್ ಕೂಡ ನಾನು. ಸೊ ಹಂಗೆ ನಾರ್ಮಲಾಗಿ ಡೇಸ್ ಪಾಸ್ ಆಗ್ತಾ ನಾನು ಒಂದು ಜಿಮ್ಮಿಗೆ ಹೋಗ್ಬೇಕಾದ್ರೆ ನಮ್ಮ ಕೋಚನ್ನು ಮೀಟ್ ಮಾಡಿ, ಸೊ ಜಸ್ಟ್ ಒಂದು ಟ್ರೈ ಮಾಡೋಣ, ಈ ಫೀಲ್ಡ್ ಹೆಂಗೆ ನಮ್ಗೆ ಸೂಟ್ ಆಗುತ್ತಾ ಇಲ್ವಾ ಅಂತ ಟ್ರೈ ಮಾಡೋಣ, ಒಂದು ಇದರಲ್ಲಿ ಟ್ರೈ ಮಾಡೋಕ್ಕೋಗಿ ಸೊ ಆರ್ಮ್ ರೆಸ್ಲಿಂಗ್ ನನ್ನ ಲೈಫಲ್ಲಿ ಕ್ಲಿಕ್ ಆಯಿತು ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಅಂತಲೇ ನಾನು ಎಲ್ರಿಗೂ ರಿಕಮೆಂಡ್ ಮಾಡೋದು ಒಂದೇ ವಿಷಯ, ಯಾವುದೇ ಕಾರಣಕ್ಕಾಗಲಿ ನೀವು ತುಂಬ ವಿಷಯಗಳನ್ನ ಟ್ರೈ ಮಾಡಿ. ಸೊ ಈ ಒಂದು ವಿಷಯಗಳನ್ನ ಮಾಡ್ತಿದ್ದೀರಾ ಅಂದರೆ ಅದು ನಮಗೆ ಸೂಟ್ ಆಗಲ್ಲ ಅಂತ ಸಡನ್ನಾಗಿ ಬಿಟ್ಬಿಡಬೇಡಿ. ಒಂದು 2-3 ವಿಷಯ ಮಾಡ್ತಿರ್ಬೇಕಾದ್ರೆ ನಿಮಗೆ 100% ಕ್ಲಿಕ್ ಆಗುತ್ತೆ, ನೀವು ಯಾವ್ದು ಮಾಡಬೇಕು ಅಂತ ನಿಮಗೆ 100% ಗೊತ್ತಾಗುತ್ತೆ. ಓಕೆ, ಈಗ ನೀವು ಆರ್ಮ್ ರೆಸ್ಲಿಂಗ್ ಅಚೀವ್ ಮಾಡಿದ್ದೀರಿ. ಆ ಅಚೀವ್ ಆದ ಟೈಮು ಮತ್ತು ಆ ಟ್ರೈನಿಂಗಿನ ಕಷ್ಟ
ಹಂಗಂದರೆ ನಾನು ಫಸ್ಟ್ ಆಫ್ ಆಲ್ ನಾನು 84 kgs ಇದ್ದೆ. ಸೊ ಐ ವಾಸ್ ರಿಯಲಿ ಬಿಗ್ ಹಲ್ಕ್ ಥರ ಇದ್ದೆ, ತುಂಬ ದಪ್ಪ ಇದ್ದೆ ನಾನು. ಸೊ ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಕಾಂಪಿಟೇಷನ್ ಪರ್ಪಸಸ್ಗೋಸ್ಕರ ನಾನು 12 kgs ಲಾಸ್ ಮಾಡಿದೆ. ಅದು ಅಲ್ಲದೆ ನನ್ನ 2 months ಶುಗರ್ ತಿನ್ನಲಿಲ್ಲ, ತುಂಬ ಕಷ್ಟಪಟ್ಟು ವೆಯ್ಟ್ ಕಂಟ್ರೋಲಲ್ಲಿಟ್ಟು ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮಾಡಿ ಡೇ ಆ್ಯಂಡ್ ನೈಟ್ ಟ್ರೈನ್ ಮಾಡಿ ರಿಕವರಿ ತೊಗೊಂಡು ಅದ್ರ ಜೊತೆ ಕಾಲೇಜು ಸ್ಟಡೀಸು ಮತ್ತು ಟ್ರೈನಿಂಗ್ ಎಲ್ಲ ಮ್ಯಾನೇಜ್ ಮಾಡಿ, ಹಂಗಂದರೆ ತುಂಬ ಕಷ್ಟ ಆಯಿತು ಅಂತಲೇ ಹೇಳ್ಬೋದು. ಹಂಗಂದರೆ ಎಲ್ರಿಗೂ ಗೊತ್ತಿರ್ಬೋದು, ಯಾವುದೇ ನಮಗೆ ಅಚೀವ್ ಮಾಡಬೇಕಂದ್ರೆ ಕೂಡ, ಯಾವುದೇ ಒಂದು ನಾವು ಸಾಧನೆ ಮಾಡಬೇಕಂದ್ರೆ ಜೀವನದಲ್ಲಿ ಕಷ್ಟಪಡಬೇಕು ಅನ್ನೋದು ನಾವು ಒಂದು ಅನುಭವಿಸಬೇಕಾಗಿರೋ ಒಂದು ವಿಷಯ ಅಂತಲೇ ನಾನು ಹೇಳ್ತೀನಿ. ಕಷ್ಟ ಇಲ್ಲದೆ ಯಾವುದೇ ಕಾರಣಕ್ಕೂ ಸುಖ ಸಕ್ಸಸ್ ಅನ್ನೋದು ಯಾರಿಗೂ ಸಿಗೋದೇ ಇಲ್ಲ. ಓಕೆ. ತುಳುನಾಡು ಮಂಗಳೂರು ತುಳು ಬರ್ಪುಂಡ ಬರ್ಪುಂಡು ದಾನೆ ಬರಂದೆ ಎಡ್ಡೆ ತುಳು ಪಾತೇರುವೆ ಏನು ತಮಿಳ್ನಾಡ್ದವ್ರು ಮಾರ್ರೆ ಕನ್ನಡ ಈ ಊರಿಗೆ ಬಂದು ಎಷ್ಟು ವರ್ಷ ಆಯಿತು? ಯಾನು ಕುಡ್ಲಾಗ ಬರ್ತದೆ ಒಂಜಿ 3 or 4 years ಅಂಡ ಎನ್ನ ಫ್ರೆಂಡ್ಸ್ ನಕಲ್ ಪೂರ ಮಸ್ತ್ ಸಪೋರ್ಟ್ ಇತ್ತಾರೆ. ಮೈನ್ ಕುಡ್ಲದ ಜನ ಅಂದ ಪನೋಲಿ ಎಡ್ಡೆ ಸಪೋರ್ಟ್ ಕೊರಿಯರ್ ಬಕ್ಕ ಅಕ್ಕಲೆ ತುಳು ಪೂರ ಕಲ್ಪಾದೀನಿ ಎಂಕ್ ಇತ್ತೆ ಎಡ್ಡೆ ತುಳು ಪಾತೇರುವೆ ಬಕ್ಕ ಕನ್ನಡಲ ಎಡ್ಡೆ ಬರ್ಪುಂಡು ಎಂಕ್ ಎಡ್ಡೆ ಪಾತೇರು. ತಮಿಳು ಬರ್ಪುಂಡದ? ತಮಿಳ್ ಬರ್ಪುಂಡು, ಖಾಲಿ ತುಳು ಎಡ್ಡೆ ಪಾತೇರು ಅಂಡ್ ತಮಿಳ್ ಖಾಲಿ ಓದರೆ ಬರಿಯರೆ ಬಕ್ಕ ಎಡ್ಡೆ ಸ್ಪೀಚ್ ಉಂಡು ತಮಿಳ್ ಖಾಲಿ ತುಳು ಪಾತೇರೆ ಮಾತ್ರ ಎಡ್ಡೆ ಫ್ಲೂಯೆಂಟ್ ಅದು ಪಾತೇರುವೆ. ಏನ ಪೇರೆಂಟ್ಸ್ ಪೂರ ಏನ ಪೇರೆಂಟ್ಸ್ ಪೂರ ತಮಿಳ್ನಾಡು ರೂಪನು ತಮಿಳ್ನಾಡು ಎಸ್ ಅಕ್ಕಳ ತಮಿಳೇ ಪಾತೇರು ತಮಿಳೇ ಪಾತೇರು ಅಕ್ಕಲ್ ಈ ಕನ್ನಡ ಪಾತೇರು ಬಕ್ಕ ತುಳು ಪಾತೇರ್ನ ತೂದು ಏದು ಖುಷಿ ಅಂಡಕ್ಲಿ ಪಂಡ ಏತೆ ಪೇರೆಂಟ್ಸ್ಗೆ ಮಸ್ತ್ ಖುಷಿ ಆಪುಂಡತ ಪಂಡ ಇನ್ನ ಮಗೆ ಮಸ್ತ್ ಲ್ಯಾಂಗ್ವೇಜಸ್ ಪೂರ ಪಾತೇರಂದೆಲ್ಲ ಅಂಡ. ಸೊ ಇಟ್ ವಾಸ್ ಎನ್ ಗುಡ್ ಫೀಲಿಂಗ್ ಫಾರ್ ದೆಮ್ ಚಮಾನಲ್ಲಿ. ಇದು ಕೇವಲ 4 ವರ್ಷದಲ್ಲಿ ನೀವು ಕನ್ನಡ ತುಳು ಪಂಡ ಏನು ಫಸ್ಟ್ PUC ಚಿಕ್ಕಮಂಗ್ಳೂರು ಕಲ್ತಿದ್ದೆ BGS ಇಡ್. ಸೊ ಅಲ್ಪ 6 months ಏನು ಕನ್ನಡ ಕಲ್ತಿದ್ದೆ ಬಕ್ಕ ಮೂಲು ಕುಡ್ಲಕ್ಕೆ ಬತ್ತಿದ್ದು ಒಂಜಿ 8 months ಏನು ಫ್ರೆಂಡ್ಸ್ ನಕಲ್ ನೊಟ್ಟಿಗೆ ಪಾತಿರ್ದು ಎಡ್ಡೆ ಎಂಕ್ ಗೈನಿಂಗ್ ನಾಲೆಜ್ ಎಡ್ಡೆ ಉಂಡು ಅಂಚ 8 months ತುಳುಲ ಕಲಿತೆ ಬಕ್ಕ ಸ್ಟಾರ್ಟಿಂಗ್ ನನ್ನ ಫ್ರೆಂಡ್ಸ್ ಪೂರ ಒಂಚೂರು ನನ್ನ ಮಕಾರ್ ಮಲ್ತೊಯ್ತಾರೆ ಇಂಚ ಏನಕ್ಕೆ ತುಳು ಬಾತೇರ ಬರ್ಪೂಜಿ ಎಂದು ಹಾಂ ಬಕ್ಕ ಯಾನ್ ದಾದ ಮಲ್ತೆ ಪಂಡ ಒಂಜಿ 100 ರೂಪಾಯಿಗೆ ತೊಂಡು ಹಿಂಗೆ ಒಂಜಿ ಶಾಪಿಗೆ ಪೋಪೆ ಅಲ್ಪ ಪಂಡ ಇತ್ತೆ ನನ್ನ ಫ್ರೆಂಡ್ಸ್ ದಕ್ಕಲೆ ಗೊತ್ತು ಹೆಂಗೆ ತುಳು ಬರ್ಪೂಜಿ ಬಂದು ಅಂಡ ಶಾಪ್ ದಕ್ಕಲೆಗೆ ದನಿಕ್ಲೆ ಗೊತ್ತು ಪೂಜಾತ ಅಂಚ ಅಕ್ಕಲ್ಡ ಪಾತೇರ ಶುರು ಮಲ್ದಿನಿ ಅನು ಬಕ್ಕ ಅಂಚನೆ ಡೈಲಿ ಇಂಪ್ರೂವ್ ಅದು ಬಕ್ಕ ಅರವಿಂದ್ ಬೋಲಾರ್ ಅಣ್ಣನ ವೀಡಿಯೋಸ್ ಪೂರ ತೂದು ಟಾಕೀಸ್ ಇಡ್ ಅವು ಪೂರ ತೂದು ಒಂಚೂರು ಕಲ್ತೀನಿ ತುಳು ನಾಟಕ ತೂಪರ ತುಳು ನಾಟಕ ತೂಪೆ ಟಾಕೀಸ್ ಅರವಿಂದ್ ಬೋಲಾರ್ ಸರ್ನ ಒಂಚೂರು ವೀಡಿಯೋಸ್ ಪಡೀಲ್ ನವೀನ್ ಅಣ್ಣ ಬಕ್ಕ ಅರವಿಂದ್ ಬೋಲಾರ್ ಅಣ್ಣ ಇಷ್ಟ ಮಸ್ತ್ ಹೆಂಗ್ ಆಕಲೆ ತುಳು ಮೂವೀಸ್ ಸೂಪರ್ ತುಳು ಮೂವೀಸ್ ತೂಪುಜಿ ಇಂಥ ಕಾಮಿಡಿ ಸೀರೀಸ್ ಮಾತ್ರ ತೂಪೆ ಅವು ತುಳು ಕಲ್ಪರೆ ಹೆಂಗೆ ಮಸ್ತ್ ಹೆಲ್ಪ್ ಆಯ್ನಿ. ಓಕೆ. ಓ ಕಾಮಿಡಿ ಸೀರೀಸ್ ತುಳು ಕಲ್ಪರೆ ಹೆಲ್ಪ್. ಆರ್ಮ್ ರೆಸ್ಲಿಂಗ್ ಇದು ಯಾನ್ ಮಲ್ಪರಪ್ನ? ಎಸ್ ಮಾತೆರೆಗ್ಲ ಆಪುಂಡು ಆಂಡ ವಿ ಹ್ಯಾವ್ ಟು ಗೋ ಅಂಡರ್ ಸಮ್ ಸರ್ಟೆನ್ ಟ್ರೈನಿಂಗ್ಸ್ ಸೆಷನ್ಸ್ ಒಂಜಿ ಬೇಸಿಕ್ ನಾಲೆಜ್ ಇತ್ತಂಡ ಏರ್ ಅಂಡಲ್ಲ ಮಲ್ಪೊಲಿ ಬಟ್ ಯು ಹ್ಯಾವ್ ಟು ಮೈಂಟೈನ್ ದಟ್ ವಿಲ್ ಟು ಕಂಟಿನ್ಯೂ. ಇಲ್ಲಿ ನಿಟ್ಟೆಯಲ್ಲಿ ಏನು ಮಾಡ್ತಾ ಇದ್ದೀರಿ ನೀವು? ನಾನು ಈಗ ನನ್ನ ಪ್ರೊಫೆಷನ್ ಏನಂದರೆ ನಿಟ್ಟೆಯಲ್ಲಿ BBA ಹಾನರ್ಸ್ ಜೊತೆಗೆ ಬಿಸ್ನೆಸ್ ಅನಾಲಿಟಿಕ್ಸ್ ಮಾಡ್ತಾಯಿದ್ದೀನಿ. ಅದು ಅಲ್ಲದೆ ನಾನೊಂದು ಚಾರ್ಟೆಡ್ ಫೈನಾನ್ಷಿಯಲ್ ಅನಲಿಸ್ಟ್. ಸೊ 2 ಕೋರ್ಸು ಜೊತೆಯಲ್ಲೇ ಮಾಡ್ತಾಯಿದ್ದೀನಿ. ಹಂಗಂದರೆ ನನಗೆ ದಿನದಲ್ಲಿ ಟೈಮ್ ಸಾಕಾಗೋದಿಲ್ಲ. ಹಂಗಂದರೆ ಬೆಳಗ್ಗೆ 9 to 4 ಕಾಲೇಜ್ ಟೈಮಿಂಗ್ ಇರ್ತದೆ ದಾಮೋದರ್ ಸರ್. ಅದ್ರ ಜೊತೆ 4 to 6:30 ನನ್ನ ಆರ್ಮ್ ರೆಸ್ಲಿಂಗ್ ಟ್ರೈನಿಂಗ್ ಮಾಡ್ತೀನಿ. ಮತ್ತು ಯಾರಾದರೂ ಕ್ಲೈಂಟ್ಸ್ ಇದ್ದರೆ ಅಟೆಂಡ್ ಮಾಡ್ತೀನಿ ಅಷ್ಟರೊಳಗೆ ನಮ್ಮ ಫ್ರೆಂಡ್ಸಿಗೆಲ್ಲ. ಅದಾದಮೇಲೆ 7 to 11:30 ತನಕ ಆನ್ಲೈನ್ ಕ್ಲಾಸ್ ಇರ್ತದೆ, CFA ಕೋಚಿಂಗ್ ಇರ್ತದೆ. ಅದಾದಮೇಲೆ ಒಂದು ಸ್ವಲ್ಪ ನನ್ನ ಪರ್ಸ್ನಲ್ ವರ್ಕ್ಸ್ ಆಗಲಿ ಏನಾದರೂ ಇದ್ದರೆ ಒಂದು ನೈಟ್ ಮಲಗೋ ಅಷ್ಟರೊಳಗೆ 1-2 ಗಂಟೆ ಆಗುತ್ತೆ. ಸೊ ಐ ಆಮ್ ಸ್ಯಾಕ್ರಿಫೈಸಿಂಗ್ ಮೈ ಓನ್ ಯೂತ್ಹುಡ್ ಅಂತಲೇ ಹೇಳ್ಬೋದು ಫಾರ್ ದಿಸ್ ಸಕ್ಸಸ್ ಅಂತ. ಎಷ್ಟೊತ್ತಿಗೆ ಎದ್ದೇಳೋದು ಬೆಳಗ್ಗೆ? ನಾನು ಬೆಳಗ್ಗೆ ಎದ್ದೇಳೋ ಅಷ್ಟರೊಳಗೆ 6:37 ಆಗುತ್ತೆ. ಯಾಕಂದರೆ ಮಲಗೋದೇ 2 ಗಂಟೆ ಆಗೋಯ್ತು. ಎದ್ದು ಸೀದಾ ಕಾಲೇಜಿಗೆ ಬರಬೇಕು. ಒಂದು ಫ್ರೀ ಟೈಮ್ ಅನ್ನೋದು ಈಗ ಸ್ವಲ್ಪ ಹಾರ್ಡ್ ಆಗಿದೆ ಲೈಫಲ್ಲಿ. ಫ್ರೀ ಟೈಮ್ ಅನ್ನೋದು ಹಾರ್ಡ್ ಆಗಿದೆ. ನಿಮ್ಮದು ಈಗ ಇಲ್ಲಿ ತನಕ ನೀವು ಪಾರ್ಟಿಸಿಪೇಟ್ ಮಾಡಿದಂಥ ಕಾಂಪಿಟೇಷನ್ಗಳು ಎಷ್ಟು? ಅದರಲ್ಲಿ ಸಕ್ಸಸ್ ಜರ್ನಿ? ಫಸ್ಟ್ ಆಫ್ ಆಲ್ ಫಸ್ಟ್ ಕಾಂಪಿಟೇಷನ್ ನನಗೆ ಸಕ್ಸಸ್ ಸಿಗಲಿಲ್ಲ. ಹಂಗಂದರೆ ನಾನು ಫಸ್ಟ್ ಪಾರ್ಟಿಸಿಪೇಟ್ ಮಾಡಿದ್ದು ಡಿಸ್ಟಿಕ್ ಲೆವೆಲ್, ಮ್ಯಾಂಗ್ಳೂರು ಡಿಸ್ಟಿಕ್ ಲೆವೆಲಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಅದರಲ್ಲಿ 3rd ಪ್ರೈಸ್ ಬಂದಿದ್ದೆ. ಆಮೇಲೆ 2nd ಮತ್ತು ಬರ್ತಾ ಬಚ್ಪೆಯಲ್ಲೆಲ್ಲ ಕಾಂಪಿಟೇಷನ್ ಆಗ್ತಾಯಿತ್ತು ಸ್ವಲ್ಪ ಡ್ರ್ಯಾಗನ್ ಜಿಮ್ಮಲ್ಲಿ. ಅಲ್ಲಿ ಇಟ್ ವಾಸ್ ಗ್ರೇಟ್ ಇನ್ಕ್ರೆಡಿಬಲ್ ಲಾಸ್ ಆಗಿತ್ತು. ಒಂದು ಮ್ಯಾಚು ವಿನ್ ಆಗಲಿಲ್ಲ ನಾನು. ಆಮೇಲೆ ಒಂದು ವಿಲ್ ಡೆವಲಪ್ ಆಗಿ ಸ್ಟ್ರೈಟಾಗಿ ತುಂಬ ಹಾರ್ಡ್ ಟ್ರೈನಿಂಗ್ ಮಾಡಿ ಸ್ಟೇಟ್ ಲೆವೆಲ್ಗೆ ಅಪಿಯರ್ ಆದೆ. ಸೊ ಸ್ಟೇಟಲ್ಲಿ ಒಂದು ಸ್ಟ್ರಾಂಗ್ ಪವರಿಂದ, ನಮ್ಮ ಜನರ ಸಪೋರ್ಟಿಂದ, ನಮ್ಮ ಕೋಚ್ ಸಪೋರ್ಟಿಂದ ಗೋಲ್ಡ್ ಹೊಡೆದೆ. ದಕ್ಷಿಣ ಕನ್ನಡಕ್ಕೆ ಗೋಲ್ಡ್ ತೊಗೊಬಂದೆ ಯೂತ್ 75 kg ಬಿಲೋ ಕ್ಯಾಟಗರಿಯಲ್ಲಿ.
ಲೆಫ್ಟ್ ಹ್ಯಾಂಡಲ್ಲಿ ಗೋಲ್ಡ್ ತಗೊಬಂದೆ. ಅದ್ರ ಜೊತೆ ಸೀನಿಯರ್ಸ್ ಕ್ಯಾಟಗರಿಲೂ ಆಡಿದೆ. ನನಗಿನ್ನ ಮೇಲಿರೋ ಸೀನಿಯರ್ಸ್ 28 to 40 years ಓಲ್ಡ್ ತನಕ ಸೀನಿಯರ್ ಕ್ಯಾಟಗರಿ ಅಂತ ಡಿವೈಡ್ ಮಾಡ್ತಾರೆ. ಸೊ ಯೂತ್ ಅಲ್ಲದೆ ಸೀನಿಯರ್ ಕ್ಯಾಟಗರಿಲೂ 2 ಬ್ರಾನ್ಸ್ ತಗೊಬಂದೆ ನಾನು. ಅದಾದಮೇಲೆ ನಾನು ಗುಜರಾತ್ಗೆ ಹೋಗಿದ್ದೆ ರೀಸೆಂಟಾಗಿ May 29 ಅಲ್ಲಿ ಗುಜರಾತ್ಗೆ ಹೋದಾಗ ಟಾಪ್ 10 ಆರ್ಮ್ ರೆಸ್ಲರ್ ಆಫ್ ಇಂಡಿಯಾ ಅಂತ ಸೀನಿಯರ್ಸ್ ಕ್ಯಾಟಗರಿಲಿ ಲೆಫ್ಟಲ್ಲಿ ಬಂದಿದೆ. ಸೊ ಟಾಪ್ 10 ಆರ್ಮ್ ರೆಸ್ಲರ್ ಆಫ್ ಇಂಡಿಯಾ. ಓಕೆ, ನೀವು ರೈಟ್ ಆರ್ ಲೆಫ್ಟ್ ಎರಡೂ ಯೂಸ್ ಮಾಡ್ತೀರಾ? ಎರಡೂ ಅಲ್ಲೂ ಆಡ್ತೀನಿ, ಆದರೆ ನಂದು ಲೆಫ್ಟ್ ಡಾಮಿನೆಂಟ್. ತುಂಬ ಲೆಫ್ಟ್ ಈಸ್ ಮೋರ್ ಪವರ್ಫುಲ್ ದೆನ್ ಮೈ ರೈಟ್. ಸೊ ಲೆಫ್ಟ್ ಡಾಮಿನೆಂಟ್ ಇದೆ ನಂದು, ಪವರ್ಫುಲ್. ಎಸ್. ಈಗ ನೀವು ಆರ್ಮ್ ರೆಸ್ಲಿಂಗ್ ಒಂದು ಕಡೆ, ನಿಮ್ಮ ಓದು ಒಂದು ಕಡೆ, ಏನು ನಿಮ್ಮ ಫ್ಯೂಚರ್ ಪ್ಲ್ಯಾನ್? ಈಗ ಆರ್ಮ್ ರೆಸ್ಲಿಂಗ್ ಒಂದು ಕಡೆ, ಫಿಟ್ನೆಸ್ ಇನ್ಸ್ಟ್ರಕ್ಟರು, ಡಯಟ್ ಆ್ಯಂಡ್ ನ್ಯೂಟ್ರಿಷನಿಸ್ಟು, ಅದ್ರ ಜೊತೆ ಈಗ CFA ಮಾಡ್ತಾಯಿದ್ದೀನಿ. ಸೊ ಇದು ಯಾವ ಥರ ಮುಂದೆ ತಗೋಬೇಕು ಅನ್ನೋದು ಇನ್ನೊಂದು ಕನ್ಕ್ಲೂಷನಿಗೆ ಬಂದಿಲ್ಲ. ಆದರೆ ಐ ಹ್ಯಾವ್ ಟು ಅಪಿಯರ್ ಫಾರ್ ಮೈ ಎಕ್ಸಾಮ್ಸ್ ಲೈಕ್ CFA Level 2 ಆಲ್ಸೋ. ಸೊ ಐ ವಿಲ್ ಬಿ ಲೈಕ್ ಡೂಯಿಂಗ್ ಜಾಬ್ ಆ್ಯಂಡ್ CFA Level 2 ಅಲಾಂಗ್ ವಿತ್ ದಿಸ್ ಫಿಟ್ನೆಸ್ ಟ್ರೈನಿಂಗ್. ಐ ಆಮ್ ನಾಟ್ ಗೋನ್ ಲೀವ್ ದಿಸ್ ಫಿಟ್ನೆಸ್ ಫೀಲ್ಡ್ ವಾಟ್ ಎವರ್ ಹ್ಯಾಪನ್ಸ್. ಓಕೆ, ಯಾವುದೆಲ್ಲ ಲ್ಯಾಂಗ್ವೇಜ್ ಮಾತಾಡ್ತೀರಿ? Actually, I can speak up to 6 to 7 languages. So first my mother tongue Tamil, baka enna ದೊಡ್ಡ ಪೂರ ತೆಲುಗು ದಕ್ಕಲು. ಸೊ ಐ ಕ್ಯಾನ್ ಸ್ಪೀಕ್ ತೆಲುಗು ಫ್ಲೂಯೆಂಟ್ಲಿ. ಸೊ ಕನ್ನಡ ಐ ಕ್ಯಾನ್ ಸ್ಪೀಕ್, ದೆನ್ ತುಳು, ದೆನ್ ಇಂಗ್ಲೀಷ್ ಐ ಕ್ಯಾನ್ ಸ್ಪೀಕ್, ದೆನ್ ಲಿಟಲ್ ಬಿಟ್ ಆಫ್ ಬ್ಯಾರಿ ಐ ಕ್ಯಾನ್ ಸ್ಪೀಕ್. ಸೊ 50% ಆಫ್ ಬ್ಯಾರಿ ಐ ಕ್ಯಾನ್ ಸ್ಪೀಕ್. ದೆನ್ ಹಿಂದಿ ಐ ಕ್ಯಾನ್. ಬ್ಯಾರಿ? ಎಸ್, ಲಿಟಲ್ ಬಿಟ್. ಒಂದು ಸ್ವಲ್ಪ ಮಾತಾಡಿ. ಎಂದಿರಲ್ಲ ಲೈಕ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ 100% ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ 50% ರಿಪ್ಲೈ ಮಲ್ಪರಿ ಆ್ಯಂಡ್ ಟ್ರೈ ಮಲ್ಪುವೆ. ಓಕೆ, ಲಿಟಲ್ ಬಿಟ್. ಸೊ ಐ ವಾಸ್ ಆ್ಯಕ್ಚುಲಿ ಎನ್ನ ಫ್ರೆಂಡ್ಸ್ ಮಸ್ಟ್ ಜನ ಇತ್ತೇರಿ. ಸೊ ನಡುಟು ಕನೆಕ್ಷನ್ ಕಟ್ ಆಂಡಕಲ್ನ. ಸೊ ಬ್ಯಾರಿ ಅಂಚೆನೆ ಡ್ರಾಪ್ ಆತಂಡೇನ ಅಂಚ ಕಂಟಿನ್ಯೂ ಆತಿಚ್ಚಿ. ಸಾರಿ ಫಾರ್ ದಟ್. ಕಲ್ಪರೆ ಟೈಮ್ ಇಚ್ಚಿ ಆಂಡ ಇತ್ತೆ ತೂವೋಡು. ಇನ್ ಕೇಸ್ ಫ್ರೆಂಡ್ಸ್ ಮಿನಿ ಇತ್ತಂಡ ಈಸಿ ಟು ಲರ್ನ್. ಡೇ ಟು ಡೇ ಕಾನ್ವರ್ಸೇಷನ್ ಡೇ ಪೂರ ಬರ್ಕೊಂಡು ಎವ್ರಿಥಿಂಗ್ ಡಿಪೆಂಡ್ಸ್ ಅಪಾನ್ ಕಾನ್ವರ್ಸೇಷನ್, ಹೌ ಯು ಕಾನ್ವರ್ಸೇಟ್ ವಿತ್ ಯುವರ್ ಅಸೋಸಿಯೇಟ್ಸ್ ಆ್ಯಂಡ್ ಎವ್ರಿಥಿಂಗ್. ಲೈಫ್ ಈಸ್ ಬೇಸಿಕಲಿ ಎ ಕಮ್ಯುನಿಕೇಷನ್. ಲೈಫ್ ಈಸ್ ಬೇಸಿಕಲಿ ಕಮ್ಯುನಿಕೇಷನ್. ಕೇವಲ ಕಮ್ಯುನಿಕೇಷನ್ ಮಾತ್ರ ಅಲ್ಲ, ಆರ್ಮಲ್ಲಿಯೂ ಕೂಡ ಒಂದು ಸಾಧನೆ ಮಾಡ್ಬೋದು. ಆರ್ಮ್ ರೆಸ್ಲಿಂಗಲ್ಲಿ ವಿಶೇಷ ಸಾಧನೆ ಹಾಗಂತೇಳಿ ಒಂದು ಸ್ಫೂರ್ತಿಯ ಕಥೆ ಇದೆ. ಸ್ಟಾರ್ಟ್ ಮಾಡಿದಾಗ ಸೋಲು ಸೋಲು ಸೋಲು, ಆದರೆ ಆ ಸೋಲಿನಿಂದಾಗಿ ಎಲ್ಲೂ ಕೂಡ ಕಂಗೆಡಲಿಲ್ಲ. ಆ ಸೋಲನ್ನು ಚಾಲೆಂಜ್ ಆಗಿ ಸ್ವೀಕರಿಸಿದಂಥ ಹುಡುಗ ತನೀಶ್ ಹೋದಲ್ಲೆಲ್ಲ ಜೊತೆಗಾರರನ್ನಾಗಿ ಮಾಡ್ತಾರೆ, ಹೋದಲ್ಲೆಲ್ಲ ಸ್ನೇಹಿತರನ್ನಾಗಿ ಮಾಡ್ತಾರೆ. ಹೇಗೆ ಸ್ನೇಹಿತರನ್ನಾಗಿ ಮಾಡ್ತಾರೆ ಅಂತಂದರೆ, ತುಳುವಿನವರ ಜೊತೆಗೆ ತಮಿಳು ಮಾತಾಡಿ ಸ್ನೇಹಿತರನ್ನಾಗಿ ಮಾಡೋದಿಲ್ಲ. ತುಳುವಿನವರ ಜೊತೆಗೆ ತುಳುವನ್ನೇ ಮಾತನಾಡಿ, ಕನ್ನಡದವ್ರ ಜೊತೆಗೆ ಕನ್ನಡವನ್ನೇ ಮಾತನಾಡಿ, ಬೇರೆಯವ್ರ ಜೊತೆಗೆ ಬೇರೆಯನ್ನೇ ಮಾತನಾಡಿ ಆ ಲ್ಯಾಂಗ್ವೇಜ್ಗಳನ್ನು ಕರೆತು ಅವರವರಾಗಿ ಬೆರೀತಾರೆ. ಇವತ್ತು ತುಳುವಿನ ಹುಡುಗನಾಗಿ ಕನ್ನಡದ ಹುಡುಗನಾಗಿ ನಮ್ಮ ಜೊತೆಗೆ ಮಾತನಾಡ್ತಾ ಇದ್ದಾರೆ. ಜೊತೆಗೆ ತನ್ನ ಲೆಫ್ಟ್ ಹ್ಯಾಂಡ್ ಬಹಳ ಸ್ಟ್ರಾಂಗ್ ಇದೆ, ನಾನು ಅದರಲ್ಲಿ ಅದ್ಭುತವಾದಂಥ ಸಾಧನೆಯನ್ನು ಮಾಡ್ತಾ ಇದ್ದೇನೆ ಅನ್ನುವಂತ ಹೇಳ್ತಾರೆ. ಓದಿನ ಜೊತೆಗೆ ಮಾಡ್ತಾ ಇರುವಂಥ ಈ ಸಾಧನೆಗೆ ಒಳ್ಳೆಯದಾಗಲಿ ಮತ್ತು ನಿಮಗೆ ಇನ್ನಷ್ಟು ನೀವು ಸಾಧನೆ ಮಾಡಿ ಅಂತ ಹೇಳ್ತಾ, ನಿಮ್ಮ ಉಜ್ವಲ ಭವಿಷ್ಯಕ್ಕೆ ನಮ್ಮದೊಂದು ಹಾರೈಕೆಯನ್ನು ಹೇಳ್ತಾ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಥ್ಯಾಂಕ್ಸ್. ಗೌತಮ್ ಶೆಟ್ಟಿ, ಉಮೇಶ್ ಮಿತ್ತಡ್ಕ ಮತ್ತು ಕಾರ್ತಿಕ್ ಕರ್ಕೆರೆ, ಕೈ ಪಂಗಳದೋಳ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಮಂಗಳೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.